ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ಪ್ರೀವಿಯಸ್ ವಿಡಿಯೋದಾಗ ನಾವು ರೀಎಂಟ್ರೆಂಟ್ ಲಾಕ್ ನೋಡಿದ್ವಿ. ಈ ವಿಡಿಯೋದಾಗ ನಾವು ರೀಡ್ ರೈಟ್ ಲಾಕ್ ನೋಡೋಣ ಅಂತ. ರೀಡ್ ರೈಟ್ ಲಾಕ್ ನೋಡೋಕ್ಕಿಂತ ಮೊದಲು ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ. ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ದಾಗ ಶೇರ್ ಡಾಟಾ ಇರ್ತೈತಿ. ಆ ಶೇರ್ ಡಾಟಾನ ಮಲ್ಟಿಪಲ್ ಥ್ರೆಡ್ಸ್ ರೀಡ್ ಮಾಡ್ತಿರ್ತಾವ. ಅಟ್ ದ ಸೇಮ್ ಟೈಮ್ ಆ ಶೇರ್ ಡಾಟಾನ ಮಲ್ಟಿಪಲ್ ಥ್ರೆಡ್ಸ್ ಮಾಡಿಫೈ ಮಾಡ್ತಿರ್ತಾವ. ನಾವಿಲ್ಲೇ ಡಾಟಾ ಇನ್ಕನ್ಸಿಸ್ಟೆನ್ಸಿನ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಕಂಕರೆನ್ಸಿನ ಎನ್ಶೂರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಮ್ದು ಇ ಕಾಮರ್ಸ್ ಅಪ್ಲಿಕೇಶನ್ ಐತಿ. ಸೊ ಇ ಕಾಮರ್ಸ್ ಅಪ್ಲಿಕೇಶನ್ದಾಗ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅದಾವ, ಲೈಕ್ ಬ್ಯಾಗ್, ಶರ್ಟ್, ಶೂ. ಸೊ ಈ ಎಲ್ಲ ಪ್ರಾಡಕ್ಟ್ಗೂ ಪ್ರೈಸ್, ಸೈಜ್ ಅಂತೇಳಿ ಡಿಫ್ರೆಂಟ್ ಪ್ಯಾರಾಮೀಟರ್ ಅದಾವ. ಯೂಸರ್ಸ್ ಏನು ಮಾಡ್ತಾರಂದ್ರೆ ಇ ಕಾಮರ್ಸ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಇವೆಲ್ಲ ಪ್ರಾಡಕ್ಟ್ನ ಬ್ರೌಸ್ ಮಾಡ್ತಿರ್ತಾರೆ. ಸೊ ಇದು ಒಂಥರ ರೀಡ್ ಆಪ್ರೇಷನ್ ಇದ್ದಂಗೆ. ಅಟ್ ದ ಸೇಮ್ ಟೈಮ್ ಅಡ್ಮಿನ್ನ ಲಾಗಿನ್ ಆಗಿಬಿಟ್ಟು ಹೊಸ ಪ್ರಾಡಕ್ಟ್ನ ಆ್ಯಡ್ ಮಾಡ್ಬೋದು. ಇಲ್ಲತ್ತಂದ್ರೆ ಆಲ್ರೆಡಿ ಇರುವಂಥ ಪ್ರಾಡಕ್ಟದ ಸೈಜ್ನ ಏನು ಮಾಡ್ಬೋದು ಅಂತಂದ್ರೆ ಇನ್ಕ್ರೀಸ್ ಮಾಡ್ಬೋದು, ಇಲ್ಲಾಂದರೆ ಡಿಕ್ರೀಸ್ ಮಾಡ್ಬೋದು. ಲೆಟ್ಸ್ ಎ ಯೂಸರ್ ಒನ್ ಬಂದ್ಬಿಟ್ಟ ಈ ಶರ್ಟ್ ನೋಡಾಕತ್ತಾನ, ಬ್ರೌಸ್ ಮಾಡಾಕ್ತಾನ. ಓಕೆ, ಅಟ್ ದ ಸೇಮ್ ಟೈಮ್ ಅಡ್ಮಿನ್ ಬಂದ್ಬಿಟ್ಟ ಈ ಟಿ ಶರ್ಟದ ಪ್ರೈಸ್ನ ಏನು ಮಾಡಾಕ್ತಾನ, ಚೇಂಜ್ ಮಾಡಾಕತ್ತಾನ. ಇಲ್ಲಿ ಎರಡೂ ಥ್ರೆಡ್ ಸಿಂಕ್ದಾಗ ಇರಲಿಲ್ಲ ಅಂತಂದ್ರೆ ಅಡ್ಮಿನ್ ಏನು ಪ್ರೈಸ್ನ ಅಪ್ಡೇಟ್ ಮಾಡಿರ್ತಾನಲ್ಲ ಅದು ಯೂಸರ್ ಒನ್ಗೆ ಲೇಟೆಸ್ಟ್ ಪ್ರೈಸ್ ಸಿಗಂಗಿಲ್ಲ. ಈ ರೀತಿಯಲ್ಲಿ ಡಾಟಾ ಇನ್ಕನ್ಸಿಸ್ಟೆನ್ಸಿ ಆಗ್ತೈತಿ. ಈ ಡಾಟಾ ಇನ್ಕನ್ಸಿಸ್ಟೆನ್ಸಿನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು ಅಂದ್ರೆ ಕಂಕರೆನ್ಸಿನ ಎನ್ಶೂರ್ ಮಾಡ್ಬೇಕು. ಟ್ರೆಡಿಷನಲ್ ಅಪ್ರೋಚ್ ಏನಂತಂದ್ರೆ ನಾವು ಸಿಂಕ್ರೊನೈಸೇಷನ್ ಯೂಸ್ ಮಾಡ್ತೀವ. ಸೊ ನಾವು ಸಿಂಕ್ರೊನೈಸೇಷನ್ ಯೂಸ್ ಮಾಡ್ಬೇಕಂತಂದ್ರೆ ಸಿಂಕ್ರೊನೈಸ್ಡ್ ಕೀವರ್ಡ್ನ ಯೂಸ್ ಮಾಡ್ತೀವ. ಈ ಸಿಂಕ್ರೊನೈಸ್ಡ್ ಕೀವರ್ಡ್ನ ನಾವು ಮೆಥಡ್ ಜೊತೆ ಆದರೂ ಯೂಸ್ ಮಾಡ್ತೀವ, ಇಲ್ಲ ಅಂತಂದ್ರೆ ಬ್ಲಾಕ್ ಗತೆ ಆದರೂ ಯೂಸ್ ಮಾಡ್ತೀವ. ಫಾರ್ ಎಕ್ಸಾಂಪಲ್ ನಮ್ದು ಇಲ್ಲೇ ಪ್ರಾಡಕ್ಟ್ ಅಂತೇಳಿ ಕ್ಲಾಸ್ ಐತಿ, ಇಲ್ಲೇ ಪ್ರೈಸ್ ಅಂತೇಳಿ ಇನ್ಸ್ಟೆನ್ಸ್ ವೇರಿಯೇಬಲ್ ಐತಿ, ಗೆಟ್ ಪ್ರೈಸ್ ಅಂತೇಳಿ ಒಂದು ಮೆಥಡ್ ಐತಿ. ಇಲ್ಲಿ ನಾವು ಪ್ರೈಸ್ನ ರಿಟರ್ನ್ ಮಾಡಾಕತ್ತೀವ. ಅಪ್ಡೇಟ್ ಪ್ರೈಸ್ ಅಂತೇಳಿ ಇನ್ನೊಂದು ಮೆಥಡ್ ಐತಿ. ಇಲ್ಲೇನು ಮಾಡಾಕ್ತೀವಿ ನಾವು ಅಂತಂದ್ರೆ ಪ್ರೈಸ್ನ ಅಪ್ಡೇಟ್ ಮಾಡಾಕತ್ತೀವ. ಮೇನ್ ಮೆಥಡ್ದಾಗ ನಾವು ಪ್ರಾಡಕ್ಟ್ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ರೀಡರ್ ಒನ್, ರೀಡರ್ ಟು ಅಂತೇಳಿ ಎರಡು ಥ್ರೆಡ್ಸ್ ಅದಾವ. ಇವು ಎರಡೂ ಥ್ರೆಡ್ ಏನು ಮಾಡಾಕ್ತಾವ ಅಂತಂದ್ರೆ ಗೆಟ್ ಪ್ರೈಸ್ ಮೆಥಡ್ನ ಕರೆಯಾಕತ್ತಾವ. ಅಂದ್ರೆ ಇವು ಎರಡೂ ರೀಡರ್ ಥ್ರೆಡ್. ಆಮೇಲೆ ನಮ್ದು ಒಂದು ರೈಟರ್ ಥ್ರೆಡ್ ಐತಿ. ರೈಟರ್ ಥ್ರೆಡ್ ಏನು ಮಾಡಾಕತೈತಿ, ಈ ಅಪ್ಡೇಟ್ ಪ್ರೈಸ್ ಮೆಥಡ್ನ ಕಾಲ್ ಮಾಡಾಕ್ತೈತಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ರೈಟರ್ ಅಪ್ಡೇಟಿಂಗ್ ದ ಪ್ರೈಸ್, ರೈಟರ್ ಅಪ್ಡೇಟೆಡ್ ದ ಪ್ರೈಸ್ ಟು 200. ಅದಾದ್ಮೇಲೆ ರೀಡರ್ ಒನ್ ಎಕ್ಸಿಕ್ಯೂಟ್ ಆಗ್ತೈತಿ, ಅದಕ್ಕೂ ಪ್ರೈಸ್ 200 ಅಂತೇಳಿ ಸಿಕ್ಕೈತಿ. ರೀಡರ್ 2 ಎಕ್ಸಿಕ್ಯೂಟ್ ಆಗೈತಿ, ಅದಕ್ಕೂ ಪ್ರೈಸ್ 200 ಅಂತೇಳಿ ಸಿಕ್ಕೈತಿ. ಸೊ ಈ ರೀತಿ ನಾವು ಸಿಂಕ್ರೊನೈಸೇಷನ್ ಅಥವಾ ಸಿಂಕ್ರೊನೈಸ್ಡ್ ಕೀವರ್ಡಿಂದ ಡಾಟಾ ಕನ್ಸಿಸ್ಟೆನ್ಸಿನ ಎನ್ಶೂರ್ ಮಾಡ್ತೀವಿ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಏನಂತಂದ್ರೆ ರೀಡರ್ ಒನ್, ರೀಡರ್ ಟು ಏನು ಮಾಡಾಕತ್ತಾವ, ಗೆಟ್ ಪ್ರೈಸ್ನ ಕಾಲ್ ಮಾಡಾಕತ್ತಾವ. ಈ ಗೆಟ್ ಪ್ರೈಸ್ ಮೆಥಡ್ ನೋಡಿದ್ರೆ ಇಲ್ಲಿ ನಾವು ಏನು ಮಾಡಾಕತ್ತೀವ, ಜಸ್ಟ್ ಪ್ರೈಸ್ನ ನಾವು ರಿಟರ್ನ್ ಮಾಡಾಕ್ತೀವ, ರೀಡ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡಾಕತ್ತೀವ. ಇಲ್ಲಿ ನಾವು ಯಾವುದೂ ಮಾಡಿಫಿಕೇಶನ್ ಮಾಡಾಕತ್ತಿಲ್ಲ. ಅಂದ್ರೂ ಸಹಿತ ಏನಾಗ್ತೈತಿ ಅಂತಂದ್ರೆ ರೀಡರ್ ಒನ್, ರೀಡರ್ ಟು ಸಿಕ್ವೆನ್ಷಿಯಲ್ದಾಗನೇ ಎಕ್ಸಿಕ್ಯೂಟ್ ಆಗಕತ್ತಾವ. ಯಾಕಂದ್ರೆ ನಮ್ದು ಸಿಂಕ್ರೊನೈಸ್ಡ್ ಕೀವರ್ಡ್ ಐತಿ. ಸೊ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಅ ಟೈಮು ಒಂದೇ ಥ್ರೆಡ್ನ ಈ ಮೆಥಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯ ಆಕೈತಿ. ಯಾಕಂತಂದ್ರೆ ಸಿಂಕ್ರೊನೈಸೇಷನ್ ಏನು ಮಾಡ್ತೈತಿ ಅಂತಂದ್ರೆ ಈ ಪ್ರಾಡಕ್ಟ್ ಮ್ಯಾಗ, ಈ ಪ್ರಾಡಕ್ಟ್ ಕ್ಲಾಸದ ಆಬ್ಜೆಕ್ಟ್ ಮ್ಯಾಗ ಮಾನಿಟರ್ ಲಾಕ್ನ ಅಕ್ವೈರ್ ಮಾಡಕ್ಕೆ ಬಿಡ್ತೈತಿ ಒಂದು ಥ್ರೆಡ್ಗೆ. ಒಂದ್ಸಲ ಅದು ಅಕ್ವೈರ್ ಆಯ್ತಂದ್ರೆ ಇನ್ನೊಂದು ಥ್ರೆಡ್ ಏನು ಮಾಡ್ಬೇಕಾ, ವೇಟ್ ಮಾಡ್ಬೇಕಾ. ಓನ್ಲಿ ಒಂದ್ಸಲ ಆಲ್ರೆಡಿ ಅಕ್ವೈರ್ಡ್ ಥ್ರೆಡ್ ಆ ಪ್ರಾಡಕ್ಟ್ ಮಾನಿಟರ್ ಲಾಕ್ನ ರಿಲೀಸ್ ಮಾಡ್ತಿತ್ತಲ್ಲ ಅವಾಗಷ್ಟೇ ಇನ್ನೊಂದು ಥ್ರೆಡ್ ಮಾನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಂಡ ಈ ಮೆಥಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯ ಆಕೈತಿ. ಸೊ ಇದು ಮೇನ್ ಡಿಸ್ಅಡ್ವಾಂಟೇಜ್. ನಮ್ದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ ಇ ಕಾಮರ್ಸ್ ಅಂತ ವೆಬ್ ಅಪ್ಲಿಕೇಶನ್ದಾಗ ಮಿಲಿಯನ್ಸ್ ಆಫ್ ಯೂಸರ್ಸ್ ಏನು ಮಾಡ್ತಾರ, ಲಾಗಿನ್ ಆಗಿ ನಮ್ಮ ಪ್ರೊಡಕ್ಟ್ಸ್ನ ಬ್ರೌಸ್ ಮಾಡ್ತಿರ್ತಾರೆ. ಸೊ ಇಲ್ಲಿ ನಾವು ಸಿಂಕ್ರೊನೈಸೇಷನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಅ ಟೈಮ್ ಒಬ್ಬ ಯೂಸರ ಈ ಡಾಟಾನ ಬ್ರೌಸ್ ಮಾಡೋಕೆ ಆಕೈತಿ. ಉಳಿದಿರುವಂಥ ಎಲ್ಲ ಯೂಸರ್ಸು ಬ್ಲಾಕ್ಡ್ ಸ್ಟೇಟ್ದಾಗ ಹೋಗ್ತಾವ. ಇದರಿಂದ ಏನಾಗ್ತೈತಿ, ಪರ್ಫಾರ್ಮೆನ್ಸ್ ಇಶ್ಯೂ, ಬಾಟಲ್ ನೆಕ್, ಆಮೇಲೆ ಬ್ಯಾಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ದಾಗ ಮೋಸ್ಟ್ ಆಫ್ ದ ಟೈಮ್ದಾಗ ರೀಡ್ ಆಪ್ರೇಷನ್ಸ್ ಜಾಸ್ತಿ ಇರ್ತಾವ ಕಂಪೇರ್ ಟು ರೈಟ್ ಆಪ್ರೇಷನ್. ಸೊ ನಮಗೆ ಐಡಿಯಲ್ ಸೊಲ್ಯೂಷನ್ ಯಾವ ರೀತಿ ಇರಬೇಕು ಅಂತಂದ್ರೆ ನಾವು ಮಲ್ಟಿಪಲ್ ಥ್ರೆಡ್ಸ ರೀಡ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡೋಕೆ ಬಿಡ್ಬೇಕು.
ಬೇರೆ ಆಸ್ ಅ ಯಾವ್ದಾರ ಒಂದು ಥ್ರೆಡ್ ರೈಟ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡಾಕತ್ತಿತ್ತಂದ್ರೆ ಅವಾಗ ಯಾವುದು ನಾವು ರೀಡ್ ಆಪ್ರೇಷನ್ನು ಅಲೋ ಮಾಡಬಾರ್ದು, ಯಾವುದು ನಾವು ರೈಟ್ ಆಪ್ರೇಷನ್ನು ಅಲೋ ಮಾಡಬಾರ್ದು. ಇದರಿಂದ ನಮಗೆ ಡಾಟಾ ಕನ್ಸಿಸ್ಟೆನ್ಸಿ ಸಿಗೈತಿ, ಆಮೇಲೆ ಯಾವುದು ಪರ್ಫಾರ್ಮೆನ್ಸ್ನು ಹಿಟ್ಟನು ಆಗಂಗಿಲ್ಲ. ಸೊ ಇದ್ರ ಸಲುವಾಗಿ ಜಾವಾ ಒಳಗಡೆ ರೀಡ್ ರೈಟ್ ಲಾಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್ ನಾವು ರೀಡ್ ರೈಟ್ ಲಾಕ್ ಇಂಟರ್ಫೇಸ್ದ ಹಿರಾರ್ಚಿ ನೋಡೋಣ ಅಂತ. ಈ ಇಂಟರ್ಫೇಸ್ ಜಾವಾ ಯುಟಿಲ್ ಡಾಟ್ ಕಂಕರೆಂಟ್ ಲಾಕ್ಸ್ ಪ್ಯಾಕೇಜ್ದಾಗ ಐತಿ. ಈ ಇಂಟರ್ಫೇಸ್ ಒಳಗಡೆ ರೀಡ್ ಲಾಕ ರೈಟ್ ಲಾಕ ಅಂತೇಳಿ 2 ಮೆಥಡ್ ಅದಾವ. ರೀಡ್ ರೈಟ್ ಲಾಕ್ ಇಂಟರ್ಫೇಸ್ನ ರೀಎಂಟ್ರೆಂಟ್ ರೀಡ್ ರೈಟ್ ಲಾಕ್ ಅನ್ನುವಂಥ ಕ್ಲಾಸ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಇವೆರಡೂ ಮೆಥಡ್ಗೆ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡ್ತೈತಿ. ರೀಎಂಟ್ರೆಂಟ್ ರೀಡ್ ರೈಟ್ ಲಾಕ್ ಕ್ಲಾಸ್ ಒಳಗಡೆ ರೀಡ್ ಲಾಕ ರೈಟ್ ಲಾಕ್ ಅಂತೇಳಿ 2 ನೆಸ್ಟೆಡ್ ಕ್ಲಾಸಸ್ ಅದಾವ. ಇವೆರಡೂ ನೆಸ್ಟೆಡ್ ಕ್ಲಾಸಸ್ ಲಾಕ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬೇಸಿಕಲಿ ಇವೆರಡು ಮೆಥಡ್ಗೆ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡ್ತಾವ. ಅಂದ್ರೆ ರೀಡ್ ಲಾಕ ಇಂಟರ್ನಲ್ಲಿ ರೀಡ್ ಲಾಕ ಕ್ಲಾಸದ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ರಿಟರ್ನ್ ಮಾಡ್ತೈತಿ. ರೈಟ್ ಲಾಕ ಇಂಟರ್ನಲ್ಲಿ ರೈಟ್ ಲಾಕ್ ಕ್ಲಾಸದ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ರಿಟರ್ನ್ ಮಾಡ್ತೈತಿ. ಫಸ್ಟ್ ನಾವು ರೀಡ್ ಲಾಕ್ನ ನೋಡೋಣ ಅಂತ. ರೀಡ್ ಲಾಕ್ ಇದ ನೆಸ್ಟೆಡ್ ಕ್ಲಾಸ್ ಇದ ಎಲ್ಲೈತಿ ಅಂದ್ರೆ ರೀಎಂಟ್ರೆಂಟ್ ರೀಡ್ ರೈಟ್ ಲಾಕ್ ಕ್ಲಾಸ್ ಒಳಗಡೆ ಐತಿ. ಸೊ ಫಂಡಮೆಂಟಲ್ ಐಡಿಯಾ ಏನಂತಂದ್ರೆ ರೀಡ್ ಆಪ್ರೇಷನ್ಸ್ ಏನಂತಂದ್ರೆ ಸೇಫ್ ಆಪ್ರೇಷನ್. ಇದ್ರೊಳಗಡೆ ಯಾವುದೂ ಡಾಟಾನ ನಾವು ಚೇಂಜ್ ಮಾಡಂಗಿಲ್ಲ. ಅದ್ರ ಸಲುವಾಗಿ ಮೋರ್ ದೆನ್ ಒನ್ ಥ್ರೆಡ್ ರೀಡ್ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ನಾವು ಬಿಡ್ತೀವ. ಸೊ ರೀಡ್ ಲಾಕ್ದಾಗ ಲಾಕ್ನ ಅಕ್ವೈರ್ ಮಾಡ್ಕೊಂಡು ಮೋರ್ ದೆನ್ ಒನ್ ಥ್ರೆಡ್ ಡಾಟಾನ ರೀಡ್ ಮಾಡ್ತಿರ್ತಾವ. ಫಾರ್ ಎಕ್ಸಾಂಪಲ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ ಕಾಮರ್ಸ್ ವೆಬ್ಸೈಟ್ಸ್. ಸೊ ಇಲ್ಲಿ ಮೋರ್ ದ್ಯಾನ್ ಮಿಲಿಯನ್ಸ್ ಆಫ್ ಯೂಸರ್ಸ್ ಲಾಗಿನ್ ಆಗಿ ಪ್ರಾಡಕ್ಟ್ ಕೆಟಲಾಗ್ನ ಬ್ರೌಸ್ ಮಾಡ್ತಿರ್ತಾರೆ. ಸೊ ಮೋರ್ ದ್ಯಾನ್ ಮಿಲಿಯನ್ಸ್ ಆಫ್ ಯೂಸರ್ಸ್ ರೀಡ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡಕತ್ತಾವ ಅಂತೇಳಿ ಇದರ ಅರ್ಥ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ನ ನಾವು ಸಿಮ್ಯುಲೇಟ್ ಮಾಡ್ಬೇಕಂದ್ರೆ ಕೋಡ್ದೊಳಗೆ ನಾನು ಇಲ್ಲೇ ಪ್ರಾಡಕ್ಟ್ ಕೆಟಲಾಗ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಇಲ್ಲೇ ಪ್ರಾಡಕ್ಟ್ ಅಂತೇಳಿ ಒಂದು ಸ್ಟ್ರಿಂಗ್ನ ಡಿಫೈನ್ ಮಾಡೀನಿ. ಅದಕ್ಕೆ ಲ್ಯಾಪ್ಟಾಪ್ ಅಂತೇಳಿ ವ್ಯಾಲ್ಯೂನ ನಾನು ಅಸೈನ್ ಮಾಡೀನಿ. ಲೈನ್ ನಂಬರ್ 9ದಾಗ ರೀಎಂಟ್ರೆಂಟ್ ರೀಡ್ ರೈಟ್ ಲಾಕ್ ಅಂತ ಹೇಳಿ ನಾ ಏನು ಮಾಡಾಕತ್ತೀನಿ, ಈ ಕ್ಲಾಸದ ಆಬ್ಜೆಕ್ಟ್ನ ನಾನು ಕ್ರಿಯೇಟ್ ಮಾಡಾಕತ್ತೀನಿ. ನೆಕ್ಸ್ಟ್ ಲೈನ್ ನಂಬರ್ 10ದಾಗ ರೀಡ್ ಲಾಕದ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಸೊ ನಾವಿಲ್ಲೇನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಲ್ಲ, ರೀಎಂಟ್ರೆಂಟ್ ರೀಡ್ ರೈಟ್ ಲಾಕದ ಇದ್ರ ಮ್ಯಾಗ ನಾವು ರೀಡ್ ಲಾಕ್ ಅಂತ ಹೇಳಿ ನಾವು ಕರೆದೀವಿ ಅಂತಂದ್ರೆ ನಮಗೆ ಈ ರೀಡ್ ಲಾಕದ ಆಬ್ಜೆಕ್ಟ ಸಿಗ್ತೈತಿ. ಸೊ ನಮ್ದು ನೆಕ್ಸ್ಟ್ ರೀಡ್ ಪ್ರಾಡಕ್ಟ್ ಅಂತೇಳಿ ಐತಿ. ಈ ಮೆಥಡ್ ಒಳಗಡೆ ನಾವು ಇದನ್ನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಲ್ಲ, ರೀಡ್ ಲಾಕದ ಅದ್ರ ಮ್ಯಾಗ ನಾವು ಲಾಕ್ನ ಕರೆಯಾಕತ್ತೀವ. ಸೊ ಇದು ಎದಕ್ಕೆ ಪಾಸಿಬಲ್ ಆಗ್ತೈತಿ ಅಂದ್ರೆ ರೀಡ್ ಲಾಕ್ ಅನ್ನೋದು ನೆಸ್ಟೆಡ್ ಕ್ಲಾಸ್ ಈ ರೀಎಂಟ್ರೆಂಟ್ ರೀಡ್ ರೈಟ್ ಲಾಕ್ದಾಗ ಐತಿ. ಇದೇನು ಮಾಡ್ತೈತಿ ಅಂತಂದ್ರೆ ಇಂಟರ್ನಲ್ಲಿ ಲಾಕ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತೈತಿ. ಸೊ ಲಾಕ್ ಇಂಟರ್ಫೇಸ್ ಇರುವಂಥ ಮೆಥಡ್ನು ನಾವು ಇಲ್ಲೇ ಕರಿಬೋದು. ಅದಕ್ಕೆ ನಾವು ಲಾಕ್ ಮೆಥಡ್ನ ಇಲ್ಲೇ ಕರೆಯಕ್ಕೆ ಹಾಕತೈತಿ. ಸೊ ಥ್ರೆಡ್ ಬಂದ್ಬಿಟ್ಟು ಲಾಕ್ನ ಅಕ್ವೈರ್ ಮಾಡ್ಕೋತೈತಿ ಈ ಆಬ್ಜೆಕ್ಟ್ ಮ್ಯಾಗ. ಅದಾದ್ಮೇಲೆ ಲಾಕ್ನ ಅಕ್ವೈರ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿ ನಾವು ಏನು ಮಾಡೀವಿ ಅಂತಂದ್ರೆ ನೇಮ್ ಆಫ್ ದ ಥ್ರೆಡ್ನ ಪ್ರಿಂಟ್ ಮಾಡೀವ. ಅದಾದ್ಮೇಲೆ ರೀಡಿಂಗ ಪ್ಲಸ್ ಪ್ರಾಡಕ್ಟ್ ಅಂತೇಳಿ ನಾವು ಅಪೆಂಡ್ ಮಾಡಾಕತ್ತೀವ. ಸೊ ಈ ಲೈನ ಪ್ರಿಂಟ್ ಆದ್ಮೇಲೆ ಥ್ರೆಡ್ ಡಾಟ್ ಸ್ಲೀಪ್ 1000 ಇರೋದ್ರಿಂದ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗಿರುವಂಥ ಥ್ರೆಡ್ ಟೈಮ್ ವೇಟಿಂಗ್ ಸ್ಟೇಟ್ದಾಗ ಹೋಗ್ತೈತಿ. ಅವಾಗ CPU ಸೈಕಲ್ ಅದರ್ ಥ್ರೆಡಿಗೆ ಸಿಗ್ತೈತಿ. ಇಲ್ಲಿ ಅದರ್ ಥ್ರೆಡ್ನು ಈ ಲೈನ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ರೀಡ್ ಲಾಕ್ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಸೊ ಇಲ್ಲೇ ರೀಡ್ ಲಾಕ್ ಏನಾಗ್ತೈತಿ ಇನ್ನೊಂದು ಥ್ರೆಡ್ಗೂ ಸಿಗ್ತೈತಿ. ಯಾಕಂದ್ರೆ ಇಲ್ಲಿ ನಾವು ರೀಡ್ ಆಪ್ರೇಷನ್ ಪರ್ಫಾರ್ಮ್ ಮಾಡಕತ್ತೀವ, ಇಲ್ಲಿ ನಾವು ಅಲೋ ಮಾಡ್ತೀವ. ನೆಕ್ಸ್ಟ್ ಸೆಕೆಂಡ್ ಥ್ರೆಡ್ನು ಈ ಲೈನ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಅದಾದ್ಮೇಲೆ ಥ್ರೆಡ್ ಡಾಟ್ ಸ್ಲೀಪ್ 1000 ಇರೋದ್ರಿಂದ ನೆಕ್ಸ್ಟ್ CPU ಸೈಕಲ್ ಅದರ್ ಥ್ರೆಡ್ಗೆ ಸಿಗ್ತೈತಿ. ಸೊ ಇಲ್ಲೇ ನೋಡಿದ್ರೆ ನಮಗೆ ಈ ಮೇನ್ ಮೆಥಡ್ ಒಳಗಡೆ ಪ್ರಾಡಕ್ಟ್ ಕೆಟಲಾಗ್ ಅಂತೇಳಿ ಈ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಆಮೇಲೆ ನಾವು ಟಾಸ್ಕ್ ಅಂತೇಳಿ ರನ್ನೇಬಲ್ ಇಂಟರ್ಫೇಸದ ರೆಫರೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ಸೊ ಇಲ್ಲಿ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡ ರನ್ ಮೆಥಡದ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡಾಕತ್ತೀವ. ಸೊ ಇಲ್ಲಿ ನಾವು ಇಂಪ್ಲಿಮೆಂಟೇಷನ್ ನೋಡಿದ್ರೆ ಪ್ರಾಡಕ್ಟ್ ಕೆಟಲಾಗ್ ಆಬ್ಜೆಕ್ಟದ ರೀಡ್ ಪ್ರಾಡಕ್ಟ್ ಮೆಥಡ್ನ ಕಾಲ್ ಮಾಡಾಕತ್ತೀವ. ಈ ಟಾಸ್ಕ್ನ ಅಂದ್ರೆ ಈ ರನ್ನೇಬಲ್ ಇಂಟರ್ಫೇಸದ ರೆಫರೆನ್ಸ್ನ ನಾವು ಆ್ಯಸ್ ಎ ಪ್ಯಾರಾಮೀಟರ್ ಆಗಿ T1 T2 T3 ಥ್ರೆಡ್ಸ್ಗೆ ಕಳ್ಸಾಕತ್ತೀವ. ಆಮೇಲೆ 3 ಥ್ರೆಡ್ಸ್ನು ನಾವು ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಮಾಡಾಕತ್ತೀವ. ಸೊ ಈಗ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಈ ರೀತಿ ಔಟ್ಪುಟ್ ಬರ್ತೈತಿ. ಅಟ್ ದ ಸೇಮ್ ಟೈಮ್ 3 ಥ್ರೆಡ್ಸ್ನು ಬೇಸಿಕಲಿ ರೀಡ್ ಪ್ರಾಡಕ್ಟ್ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಾಕತ್ತಾವ. ಅಂತಂದ್ರೆ 3 ಥ್ರೆಡ್ನು ಈ ರೀಡ್ ಲಾಕ್ನ ಅಕ್ವೈರ್ ಮಾಡ್ಕೊಳಕತ್ತಾವ. ಆಮೇಲೆ ಈ ಲೈನ್ನ ಎಕ್ಸಿಕ್ಯೂಟ್ ಮಾಡಾಕತ್ತಾವ. ಫಸ್ಟ್ CPU ಸೈಕಲ್ ರೀಡರ್ 2 ಅನ್ನುವಂಥ ಥ್ರೆಡ್ಡಿಗೆ ಸಿಗ್ತಾ.
ಸೊ ಲಾಕ್ನ ಅಕ್ವೈರ್ ಮಾಡ್ಕೋತಾ ಈ ಲೈನ್ನ ಪ್ರಿಂಟ್ ಮಾಡ್ತಾ ಥ್ರೆಡ್ ಡಾಟ್ ಸ್ಲೀಪ್ 1000 ಇರೋದ್ರಿಂದ ಅದು ಸ್ಲೀಪಿಗೆ ಹೋತಾ. ಅದಾದಮೇಲೆ ಸಿ ಪಿ ಯು ಸೈಕಲ್ಲ ರೀಡರ್ 3 ಅನ್ನುವಂಥ ಥ್ರೆಡ್ಡಿಗೆ ಸಿಕ್ತಾ. ಸೊ ರೀಡರ್ 3 ಏನು ಮಾಡ್ತು, ಈ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ. ಲೈನ್ ನಂಬರ್ 13ದಾಗ ರೀಡ್ ಲಾಕ್ ಇರೋದ್ರಿಂದ ರೀಡರ್ 3 ಲಾಕ್ನ ಅಕ್ವೈರ್ ಮಾಡ್ಕೋತಾ. ಅದಾದಮೇಲೆ ಈ ಲೈನ್ನ ಪ್ರಿಂಟ್ ಮಾಡೈತಿ. ಥ್ರೆಡ್ ಡಾಟ್ ಸ್ಲೀಪ್ 1000 ಇರೋದ್ರಿಂದ ರೀಡರ್ 3 ಸ್ಲೀಪಿಗೆ ಹೋಯ್ತಾ. ಅದಾದಮೇಲೆ ಸಿ ಪಿ ಯು ಸೈಕಲ್ಲ ರೀಡರ್ 1ಗೆ ಸಿಕ್ಕೈತಿ. ಸೊ ರೀಡರ್ 1 ಲಾಕ್ನ ಅಕ್ವೈರ್ ಮಾಡ್ಕೊಂಡೈತಿ. ಲಾಕ್ನ ಅಕ್ವೈರ್ ಮಾಡ್ಕೊಂಡು ಪ್ರಿಂಟ್ ಮಾಡೈತಿ. ಈ ರೀತಿ ರೀಡರ್ 1 ರೀಡರ್ 2 ರೀಡರ್ 3 ಏನು ಮಾಡ್ಯಾವ ಸೈಮಲ್ಟೇನಿಯಸ್ಲಿ ಈ ಲಾಕ್ನ ಅಕ್ವೈರ್ ಮಾಡ್ಕೊಳಾಗ್ತವ. ನೆಕ್ಸ್ಟ್ ನಾವು ರೈಟ್ ಲಾಕ್ ನೋಡೋಣ ಅಂತ. ಫಂಡಮೆಂಟಲ್ ಐಡಿಯಾ ಏನಂತಂದ್ರೆ ರೈಟ್ ಆಪ್ರೇಷನ್ ಏನು ಮಾಡ್ತೈತಿ, ಶೇರ್ ಡಾಟಾನ ಚೇಂಜ್ ಮಾಡ್ತೈತಿ. ಸೊ ನಾವು ಡಾಟಾ ಕನ್ಸಿಸ್ಟೆನ್ಸಿನ ಅಚೀವ್ ಮಾಡ್ಬೇಕಂತಂದ್ರೆ ಯಾವುದರೇ ಒಂದು ರೈಟ್ ಆಪ್ರೇಷನ್ ಮಾಡ್ಬೇಕಂತಂದ್ರೆ ಅದ್ರ ಜೊತೆ ಯಾವುದು ಪ್ಯಾರಲಲಿ ರೀಡ್ ಆಪ್ರೇಷನು ಆಗಬಾರ್ದು, ಅದ್ರ ಜೊತೆ ಯಾವುದು ಪ್ಯಾರಲಲಿ ರೈಟ್ ಆಪ್ರೇಷನು ಆಗಬಾರ್ದು. ಒಂದ್ಸಲ ಕರೆಂಟ್ ರೈಟ್ ಆಪ್ರೇಷನ್ ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ನಾವು ಅದರ್ ರೀಡ್ ಆಪ್ರೇಷನ್ಸ್ ಅಥವಾ ಅದರ್ ರೈಟ್ ಆಪ್ರೇಷನ್ ನಾವು ಅಲೋ ಮಾಡ್ಬೇಕು. ಸೊ ಇದ ಪ್ರಿನ್ಸಿಪಲ್ದಾಗ ರೈಟ್ ಲಾಕ್ ಅಕ್ವೈರ್ ಆಗ್ತೈತಿ. ನಾವು ಒಂದ್ಸಲ ರೈಟ್ ಲಾಕ್ನ ಅಕ್ವೈರ್ ಮಾಡ್ಕೊಂಡಿವಿ ಅಂತಂದ್ರೆ ಅದ್ರ ಜೊತೆ ಇನ್ನೊಂದು ರೈಟ್ ಲಾಕ್ನು ಅಕ್ವೈರ್ ಮಾಡ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ, ಮತ್ತು ಅದ್ರ ಜೊತೆ ಯಾವುದು ರೀಡ್ ಲಾಕ್ನು ಅಕ್ವೈರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ನಾವು ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ನಮ್ದಿಲ್ಲೇ ಪ್ರಾಡಕ್ಟ್ ಕೆಟ್ಲಾಗ್ 1 ಅಂತೇಳಿ ಕ್ಲಾಸ್ ಐತಿ. ನಾವು ಪ್ರಾಡಕ್ಟ್ಗೆ ಲ್ಯಾಪ್ಟಾಪ್ ಅಂತೇಳಿ ಇನಿಷಿಯಲ್ ವ್ಯಾಲ್ಯೂನ ಅಸೈನ್ ಮಾಡಿವ. ಅದಾದ್ಮೇಲೆ ಎಂಟ್ರೆಂಟ್ ರೀಡ್ ಲಾಕ್ದ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಾಕ್ತೀವ, RW ಲಾಕ್ ಅಂತ ಹೇಳಿ. ಲೈನ್ ನಂಬರ್ 12ದಾಗ ನಾವು ಈ RW ಲಾಕದ ಮ್ಯಾಗ ರೀಡ್ ಲಾಕ್ನ ಕಾಲ್ ಮಾಡಾಕತ್ತೀವ. ಇದೇನು ಮಾಡ್ತೈತಿ ಅಂತ ನಮಗೆ ರೀಡ್ ಲಾಕದ ಆಬ್ಜೆಕ್ಟ್ನ ಕೊಡ್ತೈತಿ. ಸೊ ಇದು RW ಲಾಕ್ ಮ್ಯಾಗ ನಾವು ರೈಟ್ ಲಾಕ್ನ ಕಾಲ್ ಮಾಡಾಕತ್ತೀವ, ಅದು ನಮಗೆ ರೈಟ್ ಲಾಕ್ ಆಬ್ಜೆಕ್ಟ್ನ ನಮ್ಗೆ ಕೊಡ್ತೈತಿ. ಸೊ ನಮ್ದು ಟೋಟಲ್ 2 ಮೆಥಡ್ ಅದಾವ, ರೀಡ್ ಪ್ರಾಡಕ್ಟ್ ಆಮೇಲೆ ನಮ್ದು ಅಪ್ಡೇಟ್ ಪ್ರಾಡಕ್ಟ್ ಅಂತೇಳಿ. ರೀಡ್ ಪ್ರಾಡಕ್ಟ್ ಏನು ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ರೀಡ್ ಆಪ್ರೇಷನ್ ಪರ್ಫಾರ್ಮ್ ಮಾಡಾಕತೈತಿ. ಅಪ್ಡೇಟ್ ಪ್ರಾಡಕ್ಟ್ದಾಗ ನಾವೇನು ಮಾಡಾಕತ್ತೀವ, ಪ್ರಾಡಕ್ಟ್ನ ಅಪ್ಡೇಟ್ ಮಾಡಾಕತ್ತೀವ. ಸೊ ಇದು ನಮ್ದು ಮೇನ್ ಮೆಥಡ್ದಾಗ ನಾವು ಪ್ರಾಡಕ್ಟ್ ಕೆಟ್ಲಾಗ್ 1 ಅಂತೇಳಿ ಈ ಕ್ಲಾಸದ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಾಕತ್ತೀವ. ಆಮೇಲೆ ನಾವು ರೀಡರ್ ಟಾಸ್ಕ್ ಅಂತೇಳಿ ರನ್ನೇಬಲ್ ಇಂಟರ್ಫೇಸ್ದ ರೆಫರೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ಇಲ್ಲೇನು ಮಾಡಾಕತ್ತೀವ, ರನ್ ಮೆಥಡ್ ಇಂಪ್ಲಿಮೆಂಟೇಷನ್ ನೋಡಿದ್ರೆ ನಾವು ರೀಡ್ ಪ್ರಾಡಕ್ಟ್ನ ಆಸ್ ಅ ರನ್ ಮೆಥಡ್ ಇಂಪ್ಲಿಮೆಂಟೇಷನ್ ಆಗಿ ಕೊಡಾಕತ್ತೀವ. ಸೊ ಅದೇ ರೀತಿ ರೈಟರ್ ಟಾಸ್ಕ್ 1 ರೈಟರ್ 2 ಟಾಸ್ಕ್ ಅಂತೇಳಿ 2 ರನ್ನೇಬಲ್ದ ಇಂಪ್ಲಿಮೆಂಟೇಷನ್ಸ್ ಅದಾವ. ಸೊ ಇಲ್ಲಿ ಏನು ಮಾಡಾಕತ್ತೀವಿ, ನಾವು ಅಪ್ಡೇಟ್ ಪ್ರಾಡಕ್ಟ್ನ ಕಾಲ್ ಮಾಡಾಕತ್ತೀವ. ಸೊ ಇಲ್ಲಿ ಅಪ್ಡೇಟ್ ಪ್ರಾಡಕ್ಟ್ದಾಗ ಒಂದ್ಸಲ ಮೊಬೈಲ್ ಅಂತ ಹೇಳಿ ಕಾಲ್ ಮಾಡಾಕತ್ತೀವ, ಇನ್ನೊಂದ್ಸಲ ನಾವು ಟ್ಯಾಬ್ಲೆಟ್ ಅಂತ ಹೇಳಿ ಕಾಲ್ ಮಾಡಾಕತ್ತೀವ. ಸೊ ನೆಕ್ಸ್ಟ್ ನಾವು W1 W2 R1 R2 ಅಂತೇಳಿ 2 ರೈಟರ್ ಥ್ರೆಡ್ ಆಮೇಲೆ 2 ರೀಡರ್ ಥ್ರೆಡ್ ಅದಾವ. W1 ಅನ್ನುವಂಥ ಥ್ರೆಡ್ ಏನು ಮಾಡಾಕತೈತಿ ಅಂತಂದ್ರೆ ರೈಟರ್ ಟಾಸ್ಕ್ 1ನ ಆಸ್ ಅ ಪ್ಯಾರಾಮೀಟರ್ ಆಗಿ ತೊಗೊಳಾಗ್ತೈತಿ. ರೈಟರ್ 2 ಅನ್ನುವಂಥ ಥ್ರೆಡ್ ರೈಟರ್ ಟಾಸ್ಕ್ 2ನ ಆಸ್ ಅ ಪ್ಯಾರಾಮೀಟರ್ ಆಗಿ ತೊಗೊಳಾಗ್ತೈತಿ. ಸೊ ರೀಡರ್ 1 ರೀಡರ್ ಟಾಸ್ಕ್ನ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಕತೈತಿ, ರೀಡರ್ 2 ರೀಡರ್ ಟಾಸ್ಕ್ನ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಕತೈತಿ. ಸೊ ಫಸ್ಟ್ ನಾವಿಲ್ಲಿ ಏನು ಮಾಡಾಕತ್ತೀವ, W1 ಡಾಟ್ ಸ್ಟಾರ್ಟ್ ಅಂದರೆ ಈ ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಾಕತ್ತೀವ. ಸೊ ಇಲ್ಲೇ W1 ಸ್ಟಾರ್ಟ್ ಆಗ್ತೈತಿ. ಅದಾದ್ಮೇಲೆ ನಮ್ದು ಒಂದು ಡಿಲೇನ ಇಂಟ್ರೊಡ್ಯೂಸ್ ಮಾಡಿವ. ಸೊ ಡಿಲೇ ಇಂಟ್ರೊಡ್ಯೂಸ್ ಆದ್ಮೇಲೆ ನಾವು W2 ಥ್ರೆಡ್ನ ಸ್ಟಾರ್ಟ್ ಮಾಡಾಕ್ತೀವಿ, ಆಮೇಲೆ R1 R2 ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಾಕ್ತೀವಿ. ಸೊ ಇದು ನಾವು ಎಕ್ಸಿಕ್ಯೂಟ್ ಮಾಡಿ ಇದ್ರ ಕೋಡ್ ಫ್ಲೋನ ತಿಳ್ಕೊಳ್ಳೋಣ ಅಂತ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಓಕೆ, ಸೊ ನಮಗೆ ಈ ರೀತಿ ಔಟ್ಪುಟ್ ಬಂತ. ಸೊ ನಾವು ಯಾವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಅವಾಗ ಫಸ್ಟಿಗೆ ಏನಾಯ್ತು, ನಾವು W1 ಡಾಟ್ ಸ್ಟಾರ್ಟ್ನ ನಾವು ಎಕ್ಸಿಕ್ಯೂಟ್ ಮಾಡಾಕತ್ತೀವ. ಅವಾಗ ಬೇಸಿಕಲಿ ನಮ್ದು ಈ W1ದಾಗ ಏನೈತಿ ರೈಟರ್ ಟಾಸ್ಕ್ 1. ಸೊ ಇಲ್ಲಿ ನಾವೇನು ಮಾಡಾಕತ್ತೀವ, ಅಪ್ಡೇಟ್ ಪ್ರಾಡಕ್ಟ್ದಾಗ ಮೊಬೈಲ್ ಆಗ ಪ್ಯಾರಾಮೀಟರ್ನ ಕಳ್ಸಾಕತ್ತೀವ. ಸೊ ಅವಾಗ ನಮ್ದು ಕಂಟ್ರೋಲ್ ಏನು ಮಾಡ್ತೈತಿ ಅಂತಂದ್ರೆ ಈ ಅಪ್ಡೇಟ್ ಪ್ರಾಡಕ್ಟ್ನ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನಮಗೆ ಫಸ್ಟ್ ಈ ಲೈನ್ ಬರ್ತೈತಿ, ರೈಟರ್ 1 ಟ್ರೈಂಗ್ ಟು ರೈಟ್ ಅಂತೇಳಿ. ಅದಾದ್ಮೇಲೆ ರೈಟ್ ಲಾಕ್ ಆಬ್ಜೆಕ್ಟ್ ಮ್ಯಾಗ ಲಾಕ್ ಮೆಥಡ್ನ ಕಾಲ್ ಮಾಡಾಕತ್ತೀವ. ಲಾಕ್ನ ಅಕ್ವೈರ್ ಮಾಡ್ಕೋತು ಥ್ರೆಡ್, ಈ ರೈಟರ್ 1 ಅನ್ನುವಂಥ ಥ್ರೆಡ್ ಅಕ್ವೈರ್ ಮಾಡ್ಕೋತು. ಅದಾದ್ಮೇಲೆ ಈ ಲೈನ ಪ್ರಿಂಟ್ ಆಗತ್ತಿದೆ, ರೈಟರ್ 1 ಸ್ಟಾರ್ಟೆಡ್ ಅಪ್ಡೇಟಿಂಗ್ ಅಂತೇಳಿ. ಸೊ ನೆಕ್ಸ್ಟ್ ಥ್ರೆಡ್ ಡಾಟ್ ಸ್ಲೀಪ್ 3000 ಇರೋದ್ರಿಂದ ರೈಟರ್ 1 ಥ್ರೆಡ್ ಏನಾಯ್ತು 3 ಸೆಕೆಂಡ್ ತನಕ ಸ್ಲೀಪಿಗೆ ಹೋಯ್ತು. ಅವಾಗ ಸಿ ಪಿ ಯು ಸೈಕಲ್ನ ಯುಟಿಲೈಸ್ ಮಾಡ್ಕೋಬೇಕಂತೇಳಿ ಕಂಟೆಕ್ಸ್ಟ್ ಸ್ವಿಚ್ ಆಯ್ತು. ಅಗೇನ್ ನಮ್ದು ಕಂಟ್ರೋಲ ಮೇನ್ ಥ್ರೆಡ್ಡಿಗೆ ಬಂತ. ಸೊ ಮೇನ್ ಥ್ರೆಡ್ದಾಗ ಏನೈತಿ, ಥ್ರೆಡ್ ಡಾಟ್ ಸ್ಲೀಪ್ 200 ಐತಿ. ಸೊ ಮೇನ್ ಥ್ರೆಡ್ ಏನಾಯ್ತು ಅವಾಗ ಸ್ಲೀಪ್ದಾಗ ಹೋಯ್ತು. ಅವಾಗ ನೆಕ್ಸ್ಟ್ ಏನಾಗುತ್ತೆ, ನಾವು ಇದು ಎಲ್ಯಾಪ್ಸ್ ಆದ್ಮೇಲೆ W2 ಡಾಟ್ ಸ್ಟಾರ್ಟ್ನ ನಾವು ಸ್ಟಾರ್ಟ್ ಮಾಡಾಕ್ತೀವಿ, ಅಂದ್ರೆ ಸೆಕೆಂಡ್ ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಾಕತ್ತೀವ. ರೈಟರ್ 2
ಏನಾಯ್ತು ಅವಾಗ ಈ ಅಪ್ಡೇಟ್ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇಲ್ಲೇ ಪ್ಯಾರಾಮೀಟರ್ ಆಗಿ ನಾವು ಏನು ಕಳ್ಸಾಕತ್ತೀವ ಟ್ಯಾಬ್ಲೆಟ್ ಅಂತ ಹೇಳಿ ಬಂದೈತಿ. ಸೊ ಅವಾಗ ಈ ಲೈನ್ ಪ್ರಿಂಟ್ ಆಗತ್ತೆ ನಮ್ಗೆ, ರೈಟರ್ ಟು ಟ್ರೈಂಗ್ ಟು ರೈಟ್ ಅಂತೇಳಿ ನಮ್ಗೆ ಲೈನ್ ಬಂದೈತಿ. ಸೊ ರೈಟರ್ ಟೂನು ಏನು ಮಾಡಾಕ್ತೈತಿ ಅಂದ್ರೆ ಈ ರೈಟ್ ಲಾಕ್ ಮ್ಯಾಗ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಟ್ರೈ ಮಾಡುತ್ತೆ. ಆದರೆ ಇದು ರೈಟ್ ಲಾಕ್ ಇರೋದ್ರಿಂದ ಸ್ಟಿಲ್ ರೈಟರ್ 1 ಹತ್ರ ಈ ಲಾಕ್ ಇರೋದ್ರ ಸಲುವಾಗಿ ರೈಟರ್ ಟು ಈ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಅದ ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗ್ತೈತಿ. ಸೊ ಇಲ್ಲಿ ನೋಡಿದ್ರೆ ನಮಗೆ ಈ ಸ್ಟೇಟ್ಮೆಂಟ್ ಬಂದಿಲ್ಲ. ಸೊ ರೈಟರ್ ಟು ಇಲ್ಲೇ ವೇಟ್ ಮಾಡಾಕತೈತಿ. ಸೊ ನೆಕ್ಸ್ಟ್ CPU ಸೈಕಲ್ನ ಯುಟಿಲೈಸ್ ಮಾಡ್ಕೋಬೇಕಂತ ಹೇಳಿ ನೆಕ್ಸ್ಟ್ ಏನಾಯ್ತು ನಮ್ದು CPU ಸೈಕಲ್ R1 ಥ್ರೆಡ್ಗೆ ಸಿಕ್ತು. ಸೊ R1 ಥ್ರೆಡ್ ಅಂತಂದ್ರೆ ಏನ ಬೇಸಿಕಲಿ ನಮಗೆ ರೀಡ್ ಮಾಡಾಕ್ತೀವಿ, ನಾವು ರೀಡ್ ಪ್ರೊಡಕ್ಟ್ ಮಾಡಾಕತ್ತೀವ. ಸೊ ನಮ್ಗೆ ಕಂಟ್ರೋಲ್ ಇಲ್ಲಿ ಬಂತು. ಸೊ ನಮ್ಗೆ ಈ ಲೈನ್ ಬರುತ್ತೆ, ರೀಡರ್ 1 ಟ್ರೈಂಗ್ ಟು ರೀಡ್ ಅಂತೇಳಿ ಈ ಲೈನ್ ಪ್ರಿಂಟ್ ಆಗೈತಿ. ರೀಡರ್ ರೀಡ್ ಲಾಕ್ ಡಾಟ್ ಲಾಕ್ ಐತಿ. ಸೊ ಆದ್ರೆ ಸ್ಟಿಲ್ ರೈಟರ್ 1 ಥ್ರೆಡ್ ಹತ್ರ ಏನೈತಿ ರೈಟ್ ಲಾಕ್ನ ಅಕ್ವೈರ್ ಮಾಡ್ಕೊಂಡೈತಿ. ಅದ್ರ ಸಲುವಾಗಿ ರೀಡರ್ 1 ಅನ್ನುವಂಥ ಥ್ರೆಡ್ ಈ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕಾಗಿಲ್ಲ, ಅದನ್ನು ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗುತ್ತೆ. ಸೊ ಅದ್ರ ಸಲುವಾಗಿ ನಮ್ಗೆ ಈ ಲೈನ್ ಬಂದಿಲ್ಲ ಇಲ್ಲಿ. ಸೊ ನಮ್ದು ಇದ ಲೈನ ಪ್ರಿಂಟ್ ಆಯ್ತು. ಸೊ ಅಗೇನ್ ಕಂಟೆಕ್ಟ್ ಸ್ವಿಚ್ ಆಗುತ್ತೆ. ಅವಾಗ ನಮ್ಗೆ ರೀಡರ್ 2ಗ ಬೇಸಿಕಲಿ CPU ಸೈಕಲ್ ಸಿಗ್ತೈತಿ. ಸೊ ರೀಡರ್ 2ನು ಏನು ಮಾಡ್ತೈತಿ, ಈ ರೀಡ್ ಪ್ರೊಡಕ್ಟ್ ಅನ್ನುವಂಥ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈ ಲೈನ್ ಪ್ರಿಂಟ್ ಆಗುತ್ತೆ ಇಲ್ಲೇ. ಸೊ ರೀಡರ್ 2 ಟ್ರೈಂಗ್ ಟು ರೀಡ್ ಅಗೇನ್ ಇದನ್ನು ಲಾಕ್ ಅಕ್ವೈರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ಸ್ಟಿಲ್ ರೈಟರ್ 1 ಥ್ರೆಡ್ ಹತ್ರನ ರೈಟ್ ಲಾಕ್ ಐತಿ. ಅದ್ರ ಸಲುವಾಗಿ ಅದನ್ನು ವೇಟ್ ಮಾಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದ್ಸಲ ರೈಟರ್ ಥ್ರೆಡ್ ಈ ಸ್ಲೀಪ್ 3000 ಐತ್ಲ ಇದು ಲ್ಯಾಬ್ಸ್ ಆದ್ಮೇಲೆ ಪ್ರೊಡಕ್ಟ್ನ ಅಪ್ಡೇಟ್ ಮಾಡ್ತಿದ್ದ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಮೊಬೈಲ್ ಅಂತ ಹೇಳಿ ಕಳ್ಸಿದ್ವಿ, ಪ್ರೊಡಕ್ಟ್ ಏನಾಯ್ತು ಇದೆ ಲ್ಯಾಪ್ಟಾಪ್ ಇಂದ ಮೊಬೈಲ್ ಅಂತೇಳಿ ಆಯ್ತು. ಮೊಬೈಲ್ ಅಂತ ಆದ್ಮೇಲೆ ಈ ಲೈನ್ ಪ್ರಿಂಟ್ ಆಗುತ್ತೆ ಫಿನಿಶ್ಡ್ ಅಂತ ಹೇಳಿ. ಸೊ ಇಲ್ಲಿ ನೋಡಿದ್ರೆ ಒಂದು ಸೆಕೆಂಡ್, ಸೊ ರೈಟರ್ 1 ಫಿನಿಶ್ ದ ಅಪ್ಡೇಟಿಂಗ್ ಪ್ರೊಡಕ್ಟ್ ಮೊಬೈಲ್ ಅಂತೇಳಿ ಬಂತು ನಮಗೆ. ಸೊ ಇದಾದ್ಮೇಲೆ ರೈಟರ್ 1 ಫೈನಲಿ ಬ್ಲಾಕ್ದಾಗ ಹೋಗಿ ರೈಟ್ ಲಾಕ್ನ ರಿಲೀಸ್ ಮಾಡಾಕ್ತೈತಿ, ಅನ್ಲಾಕ್ ಅಂತೇಳಿ ಕಾಲ್ ಮಾಡಾಕ್ತೈತಿ. ಸೊ ಅದಾದ್ಮೇಲೆ ರೈಟರ್ 2 ಏನು ಮಾಡೈತಿ, ಅದು ಎಲ್ಲಿ ಬಿಟ್ಟಿತ್ತಲ್ಲ ಲಾಕ್ನ ಅಕ್ವೈರ್ ಮಾಡ್ಕೋತೈತಿ. ಲಾಕ್ನ ಅಕ್ವೈರ್ ಮಾಡ್ಕೊಂಡ ಈ ಲೈನ ಪ್ರಿಂಟ್ ಮಾಡ್ತೈತಿ, ಸ್ಟಾರ್ಟೆಡ್ ಅಂತೇಳಿ ಬಂದೈತಿ ನಮ್ಗೆ, ಸ್ಟಾರ್ಟೆಡ್ ಅಪ್ಡೇಟಿಂಗ್ ಅಂತೇಳಿ. ಸೊ ಅಗೇನ್ ಥ್ರೆಡ್ ಡಾಟ್ ಸ್ಲೀಪ್ 3000 ಇರೋದ್ರ ಸಲುವಾಗಿ ಇವನ್ ದೋ ಕಂಟೆಕ್ಸ್ಟ್ ಸ್ವಿಚಿಂಗ್ ಆದ್ರೂ ಸಹ ರೀಡರ್ 1 ರೀಡರ್ 2 ತನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಓನ್ಲಿ ಒಂದ್ಸಲ ರೈಟರ್ 2 ಥ್ರೆಡ್ 3 ಸೆಕೆಂಡ್ಸ್ ಎಲ್ಯಾಪ್ಸ್ ಆಗಿ ಅಗೇನ್ ಅದಕ್ಕೆ CPU ಸೈಕಲ್ ಸಿಗ್ತೈತಿ. ಅದೇನು ಮಾಡ್ತೈತಿ ಪ್ರೊಡಕ್ಟ್ನ ಮೊಬೈಲಿಂದ ಟ್ಯಾಬ್ಲೆಟ್ ಅಂತೇಳಿ ಅಪ್ಡೇಟ್ ಮಾಡ್ತೈತಿ. ಅದಾದ್ಮೇಲೆ ಈ ಲೈನ್ ನಮ್ಗೆ ಬರ್ತೈತಿ, ಸೊ ರೈಟರ್ 2 ಫಿನಿಶ್ಡ್ ಅಪ್ಡೇಟಿಂಗ್ ಟು ಟ್ಯಾಬ್ಲೆಟ್ ಅಂತ ಹೇಳಿ ಬಂತ. ಸೊ ರೈಟರ್ 2 ಏನು ಮಾಡ್ತೈತಿ ಲಾಕ್ನ ರಿಲೀಸ್ ಮಾಡ್ತೈತಿ. ಸೊ ಈಗ ಯಾವುದು ರೈಟ್ ಲಾಕ್ ಇಲ್ಲ. ಅವಾಗ ರೀಡರ್ 2 ರೀಡರ್ 1 ಏನು ಮಾಡ್ತಾವ ಅಂತಂದ್ರೆ ಬೇಸಿಕಲಿ ಲಾಕ್ನ ಅಕ್ವೈರ್ ಮಾಡ್ಕೊಂಡು ಈ ಲೈನ ಪ್ರಿಂಟ್ ಮಾಡುತ್ತೆ. CPU ಸೈಕಲ್ ನಮ್ಗೆ ರೀಡರ್ 2 ಸಿಕ್ಕೈತಿ, ಸ್ಟಾರ್ಟೆಡ್ ರೀಡಿಂಗ್ ಟ್ಯಾಬ್ಲೆಟ್ ಅಂತೇಳಿ ಸಿಕ್ಕೈತಿ ಇದಕ್ಕೂ. ಸೊ ಅದಾದ್ಮೇಲೆ ಥ್ರೆಡ್ ಡಾಟ್ ಸ್ಲೀಪ್ ಇರೋದ್ರಿಂದ ರೀಡರ್ 1ಗೆ CPU ಸೈಕಲ್ ಸಿಕ್ತೆ. ಇಲ್ಲೇ ರೀಡ್ ಲಾಕ್ ಪ್ಯಾರಲಲ್ ಎಕ್ಸಿಕ್ಯೂಟ್ ಆಗ್ಬೋದು. ಅದ್ರ ಸಲುವಾಗಿ ರೀಡರ್ 1ಗೆ ಅಗೇನ್ ರೀಡ್ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಪಾಸಿಬಲ್ ಆಗೈತಿ. ಅದಕ್ಕೆ ರೀಡರ್ 1 ಈ ಲೈನ ಪ್ರಿಂಟ್ ಮಾಡೈತಿ, ಸ್ಟಾರ್ಟೆಡ್ ರೀಡಿಂಗ್ ಟ್ಯಾಬ್ಲೆಟ್ ಅಂತ ಹೇಳಿ ಬಂತು. ಸೊ 1 ಸೆಕೆಂಡ್ ಎಲ್ಯಾಪ್ಸ್ ಆದ್ಮೇಲೆ ರೀಡರ್ 2 ಏನು ಮಾಡ್ತೈತಿ ಈ ಲೈನ ಪ್ರಿಂಟ್ ಮಾಡ್ತೈತಿ, ಫಿನಿಶ್ಡ್ ರೀಡಿಂಗ್ ಅಂತೇಳಿ. ಸೊ 1 ಸೆಕೆಂಡ್ ಎಲ್ಯಾಪ್ಸ್ ಆದ್ಮೇಲೆ ರೀಡರ್ 1 ಈ ಲೈನ ಪ್ರಿಂಟ್ ಮಾಡ್ತೈತಿ, ಫಿನಿಶ್ಡ್ ರೀಡಿಂಗ್ ಅಂತೇಳಿ. ಈ ರೀತಿ ಒಂದ್ಸಲ ರೈಟ್ ಲಾಕ್ ಅಕ್ವೈರ್ ಇತ್ತಂತಂದ್ರೆ ಅದ್ರ ಮ್ಯಾಗ ನಾವು ಪ್ಯಾರಲಲ್ಲಿ ಯಾವುದು ರೈಟ್ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕಾಗಿಲ್ಲ, ಅದ್ರ ಜೊತೆ ನಾವು ಯಾವುದು ಪ್ಯಾರಲಲ್ಲಿ ರೀಡ್ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಸೊ ಇಷ್ಟಿದೆ ರೀಡ್ ಲಾಕ್ ಆಮೇಲೆ ರೈಟ್ ಲಾಕ್ ಬಗ್ಗೆ. ನಾವು ನೆಕ್ಸ್ಟ್ ವಿಡಿಯೋದಾಗ ಸೆಮಾಫೋರ್ನ ನೋಡೋಣ ಅಂತ ಇನ್ ಡೀಟೇಲ್ ಆಗಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇಂತ ತಿಳ್ಕೊಳಾಗ್ತಿದ್ದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.